ಬಿಡೆನು. ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 147ನೇ ಕೀರ್ತನೆ 2-4 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಗಾಯಗಳನ್ನು ಕಟ್ಟುತ್ತಾನೆ. ಹಿ ಹೀಲ್ಸ್ ದ ವೂಂಡ್ಸ್. ಈ ವಿಷಯದ ಕುರಿತು ನಾವು ಇದನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳನ್ವಾ? ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದರಿ ಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಿದ್ದಾನೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಈ ಇಸ್ರಾಯೇಲರು ಯಹೂದ್ಯರು ಏನ್ ಮಾಡಿದ್ರು? ಯೇಸುಸ್ವಾಮಿನ ಶಿಲ್ಬೆಗೆ ಹಾಕ್ಬೇಕಾದ್ರೆ, ಅಂದ್ರೆ ಪಿಲಾತನ ಹತ್ರ ಅವರು ಏನೋ ಪರ್ಮಿಷನ್ ತಗೊಳ್ಬೇಕಾದ್ರೆ ಪಿಲಾತ ಹೇಳ್ತಾನೆ, ಈ ಪಾಪ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಬರಬಾರ್ದಂತ ಕೈ ತೊಳ್ಕೊಂಡ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಈ ಇಸ್ರಾಯೇಲರು ಯಹೂದ್ಯರು ಏನ್ ಮಾಡಿದ್ರು ಅಂದ್ರೆ, ಇರ್ಲಿ ಬಿಡಿ, ಆ ಪಾಪ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ ಬಿಡಿ ಎಂಬುದಾಗಿ ಅವ್ರು ಹೇಳಿದ್ರು. ಅದೇ ತರ ಏನಾಯ್ತು, ಅವರು ಆಗಿನಿಂದ ಸುಮಾರು 2000 ವರ್ಷಗಳು ಎಲ್ಲಾ ದೇಶಗಳಲ್ಲೂ ಅವರಿಗೆ ಭಯಂಕರವಾದಂತ ಗಾಯಗಳಾಯ್ತು. ಯಾಕಂದ್ರೆ ಅವರೇ ಹೇಳ್ಕೊಂಡಿದ್ ಮಾತು, ಭಯಂಕರವಾದ ಗಾಯ ಆಯ್ತು. ಹಿಟ್ಲರ್ನ ಕಾಲದಲ್ಲಿ ಯಹೂದ್ಯರು ನೋಡಿ ಎಷ್ಟು ಮಿಲಿಯನ್ ಯಹೂದ್ಯರು ನಾಶವಾದ್ರು, ಗಾಯಗಳನ್ನ ಅನುಭವಿಸಿದ್ರು. ಆದ್ರೆ ಅವರು ದೇವ್ರನ್ನ ನೋಡಿದ್ರು. ಅದಕ್ಕೆ ಬೈಬಲ್ನಲ್ಲಿ ಬರ್ದಿರೋದು, ಸತ್ಯವೇದದಲ್ಲಿ ಬರ್ದಿರೋದು, ಯೆರೂಸಲೇಮನ್ನ ಪುನಃ ಕಟ್ಟಿಸ್ತಾ ಇದ್ದಾರೆ, ಚದರಿ ಹೋಗಿದ್ದ ಇಸ್ರಾಯೇಲರನ್ನ ಸೇರಿಸ್ತಾ ಇದ್ದಾರೆ. ದೇವರು ವಾಗ್ದಾನ ಕೊಟ್ಬಿಟ್ಟಿದ್ರು ಅಬ್ರಾಹ್ಮನ್ಗೆ. ಹೀಗಾಗಿ ಆ ವಾಗ್ದಾನವನ್ನ ನೆನಪಿನಲ್ಲಿ ಇಟ್ಟುಕೊಂಡು ಇವರ ತಪ್ಪನ್ನ ದೇವರು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಕ್ಷಮಿಸಿ ಮುರಿದ ಮನಸ್ಸುಳ್ಳವರಾಗಿದ್ರು ಅವರು. ಅವರ ಗಾಯಗಳನ್ನ ಕಟ್ಟಿದ್ರು, ಮಾತ್ರವಲ್ಲದೆ ಅವರನ್ನ ವಾಸಿ ಮಾಡಿದ್ರು. ಅದೇ ತರ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನಸ್ಸಿನಲ್ಲಿ ಏನೇನೋ ಗಾಯಗಳಾಗಿರ್ಬೋದು. ಯಾರು ಬೇಕಾದ್ರೂ ನಿಮ್ ಗಾಯಗಳನ್ನ ಮಾಡಿರ್ಬೋದು. ಒಂದ್ ವೇಳೆ ನಿಮ್ಮ ತಪ್ಪಿನಿಂದ ನೀವು ಚದರಿ ಹೋಗಿ ಆ ತರ ನಿಮ್ ಗಾಯಗಳಾಗಿರ್ಬೋದು, ಅಥವಾ ಬೇರೆಯವರು ಯಾರಾದ್ರೂ ನಿಮ್ಗೆ ಗಾಯಗಳನ್ನ ಮಾಡಿರ್ಬೋದು. ಭಯ ಪಡ್ಬೇಡಿ, ನಿರಾಸರಾಗ್ಬೇಡ್ರಿ. ನಿಮ್ಮ ಗಾಯಗಳನ್ನ ದೇವರು ಕಟ್ಟುತ್ತಾರೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ಯಾರ್ಯಾರ ಗಾಯಗಳು ದೇವರೇ ಇವತ್ತು ಕಟ್ಟಲ್ಪಡಬೇಕಾಗಿದೆಯೋ ಗಾಯಗಳನ್ನ ಕಟ್ಟು, ಗಾಯಗಳನ್ನ ವಾಸಿ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆ
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.